ಗಿರೀಶ್ ಮಟ್ಟನ್ ಅವರಂತ ಹಿಂದ ಮುಂದೆ ಏನು ಗೊತ್ತಿಲ್ಲದ ಯಾವುದು ಡೀಪಾಗಿ ಅಧ್ಯಯನ ಮಾಡಲಾರ್ದ ಒಂದು ಧರ್ಮ ಬದ್ಧಲ್ ಅವಹೇಳನ ಮಾಡಕ್ಕೆ ನಿನಗೆ ನಾಚಿದ್ರು ಬರಂಗಿಲ್ಲ. ಮನುಷ್ಯತ್ವರು ಐತೆ ನಿನಗೆ ಒಂದು ಯಾವುದ್ರ ಬದ್ದಲ್ಲಿ ವಿಚಾರ ಮಾಡಬೇಕು. ಜೈನ ಗೂಡಿ ಕೈ ಹಾಕಿದ್ದೀನಿ ಅರು ಇರಲಿ. ಜೈನ ಧರ್ಮ ಅಹಿಂಸಾ ಪ್ರಧಾನ ನಾವು ತೋರ್ ಒಪ್ಕೋತೀವಿ. ಆ ಬೇಸ್ ಮ್ಯಾಗ ನಾವು ಬದುಕಾಕತ್ತೀವಿ. ನಮ್ಮ ಪ್ರಾಣ ಕೊಡ್ತೀವಿ ನಾವು ಅಹಿಂಸಾ ಬಿಟ್ಟು ಕೊಡಂಗಿಲ್ಲ, ಸತ್ಯ ಐತಿ. ಆದರೆ ನೀ ಏನು ಈ ಆರೋಪ ಮಾಡೋದಿಲ್ಲ, ಇದು ಭಾಳ ದೊಡ್ಡ ತಪ್ಪು ಮಾಡತ್ತೀರಿ. ಯಾಕಂದ್ರೆ ಜೈನ ಫಿಲಾಸಫಿ ಏನೈತಿ, ಜೈನ ಸಿದ್ಧಾಂತ ಏನೈತಿ, ಜೈನ ಮೂಲ ಆಧಾರ ಏನೈತಿ, ಅದ್ರ ಬದಲು ಸ್ಟಡಿ ಮಾಡಕ್ಕೆ ನೀವು ಮಾಡಬೇಕು. ಮೊದಲ ನಾವಂತೂ ದಿಗಂಬರ ಜೈನ ಸಾಧುಗಳು, ಶ್ರಾವಕರಿಗೆ ಆದಂಥ ತಮ್ಮದೇ ಆದಂಥ ನಿಯಮಗಳನ್ನು ನಮ್ಮ ಗ್ರಂಥದಲ್ಲಿ ನಮ್ಮ ಪೂರ್ವಾಚಾರ್ಯರು ಬರೆದವರು. ಅಹಿಂಸಾ, ಸತ್ಯ, ಅಚೂರ್ಯ, ಬ್ರಹ್ಮಚರ್ಯ, ಪರಿಮಿತಿ, ಪರಿಗ್ರಹ, ಈ 5 ಅನುವೃತ್ತಗಳನ್ನು ಶ್ರಾವಕರಾಗಿ ಪಾಲನೆ ಮಾಡ್ತಾರ. ಅಂಥವ್ರಿಗೆ ನೀ ಏನೇನ ಅನ್ನೋದಂತಂದ್ರೆ ಏನು ಅರ್ಥ ಐತೆ ಅದಕ್ಕೆ? ಮೋಕ್ಷ ಹೋಗ್ತಕ್ಕಂಥ ಕೇವಲ ಪ್ರಾಪ್ತಿ ಮಾಡ್ಕೊಂಡು ಜೀವನ ಮುಕ್ತಿ ಮಾಡ್ತಕ್ಕಂಥ ಮಾತು ಮಾಡಿದ್ರು. ಅಂಥವ್ರ ಬದಲು ಮಾತಾಡೋಂಥ ಶಕ್ತಿ ನಿನಗದ. ಅಧ್ಯಯನ ಮಾಡಿ ಮೊದಲ. ಸುಮ್ಮನೆ ಏನಾರೆ ಮಾತಾಡಿ ಧರ್ಮಕ್ಕೆ ಅರ್ಧೊಂದು ಹಚ್ಚಿ ದೇಶದಾಗ ಕಲಹೆಗಳನ್ನ ಇವೆಲ್ಲ ಉತ್ಪನ್ನ ಮಾಡಕ್ಕೆ ನಿಮಿತ್ತ ಆಗುವಂಥ ಕಾರ್ಯ ಮಾಡಬೇಡಪ್ಪ. ಅಂಥದ್ರಲ್ಲಿ ವಿಷ ಬೀಜ ಬಿತ್ತಿ ಧರ್ಮದೊಳಗೆ ಬೆಂಕಿ ಹಚ್ಚಿ ಏನು ನಿನಗೆ ಸಾಧಿಸೋದಿಯಪ್ಪ? ಶಾಂತಿಯ ನಾಡು, ಸೌಹಾರ್ದತೆ ಬೀಡು ಕರ್ನಾಟಕ. ಇಡೀ ವಿಶ್ವದ ಶಿಲ್ಪಕಲೆಗೆ ಕಳಸಪ್ರಾಯ ಗೊಮಟೇಶ್ವರ ಪ್ರತಿಮಾ. ಆ ಗೊಮಟೇಶ್ವರ ಪ್ರತಿಮಾ ನಿರ್ಮಾಣ ಅಂತ ಇತಿಹಾಸ ನಿಂಗೆ ಗೊತ್ತದ? ಅವನು ಕೊಂಡಾಡ್ಯಾರ, ಮತ್ತೆ ಹೇಳ್ತಿ ಅವ್ರು ಕೈ ತೆಗೆದ್ರಂತ. ಎಂತ ಮೂರ್ಖದಿಯೋ. ಗಿರೀಶ್ ಮಟ್ಟನ್ ಅವರಂತ ಹಿಂದ ಮುಂದೆ ಏನು ಗೊತ್ತಿಲ್ಲದ ಯಾವುದು ಡೀಪಾಗಿ ಅಧ್ಯಯನ ಮಾಡಲಾರ್ದ ಒಂದು ಧರ್ಮ ಬದ್ಧಲ್ ಅವಹೇಳನ ಮಾಡಕ್ಕೆ ನಿನಗೆ ನಾಚಿದ್ರು ಬರಂಗಿಲ್ಲ. ಮನುಷ್ಯತ್ವರು ಐತೆ ನಿನಗೆ ಒಂದು ಯಾವುದ್ರ ಬದ್ದಲ್ಲಿ ವಿಚಾರ ಮಾಡಬೇಕು. ಜೈನ ಗೂಡಿ ಕೈ ಹಾಕಿದ್ದೀನಿ ಅರು ಇರಲಿ. ಜೈನ ಧರ್ಮ ಅಹಿಂಸಾ ಪ್ರಧಾನ ನಾವು ತೋರ್ ಒಪ್ಕೋತೀವಿ. ಆ ಬೇಸ್ ಮ್ಯಾಗ ನಾವು ಬದುಕಾಕತ್ತೀವಿ. ನಮ್ಮ ಪ್ರಾಣ ಕೊಡ್ತೀವಿ ನಾವು ಅಹಿಂಸಾ ಬಿಟ್ಟು ಕೊಡಂಗಿಲ್ಲ, ಸತ್ಯ ಐತಿ. ಆದರೆ ನೀ ಏನು ಈ ಆರೋಪ ಮಾಡೋದಿಲ್ಲ, ಇದು ಭಾಳ ದೊಡ್ಡ ತಪ್ಪು ಮಾಡತ್ತೀರಿ. ಯಾಕಂದ್ರೆ ಜೈನ ಫಿಲಾಸಫಿ ಏನೈತಿ, ಜೈನ ಸಿದ್ಧಾಂತ ಏನೈತಿ, ಜೈನ ಮೂಲ ಆಧಾರ ಏನೈತಿ, ಅದ್ರ ಬದಲು ಸ್ಟಡಿ ಮಾಡಕ್ಕೆ ನೀವು ಮಾಡಬೇಕು. ಮೊದಲ ನಾವಂತೂ ದಿಗಂಬರ ಜೈನ ಸಾಧುಗಳು, ಶ್ರಾವಕರಿಗೆ ಆದಂಥ ತಮ್ಮದೇ ಆದಂಥ ನಿಯಮಗಳನ್ನು ನಮ್ಮ ಗ್ರಂಥದಲ್ಲಿ ನಮ್ಮ ಪೂರ್ವಾಚಾರ್ಯರು ಬರೆದವರು. ಅಹಿಂಸಾ, ಸತ್ಯ, ಅಚೂರ್ಯ, ಬ್ರಹ್ಮಚರ್ಯ, ಪರಿಮಿತಿ, ಪರಿಗ್ರಹ, ಈ 5 ಅನುವೃತ್ತಗಳನ್ನು ಶ್ರಾವಕರಾಗಿ ಪಾಲನೆ ಮಾಡ್ತಾರ. ಅಂಥವ್ರಿಗೆ ನೀ ಏನೇನ ಅನ್ನೋದಂತಂದ್ರೆ ಏನು ಅರ್ಥ ಐತೆ ಅದಕ್ಕೆ? ಮೋಕ್ಷ ಹೋಗ್ತಕ್ಕಂಥ ಕೇವಲ ಪ್ರಾಪ್ತಿ ಮಾಡ್ಕೊಂಡು ಜೀವನ ಮುಕ್ತಿ ಮಾಡ್ತಕ್ಕಂಥ ಮಾತು ಮಾಡಿದ್ರು. ಅಂಥವ್ರ ಬದಲು ಮಾತಾಡೋಂಥ ಶಕ್ತಿ ನಿನಗದ. ಅಧ್ಯಯನ ಮಾಡಿ ಮೊದಲ. ಸುಮ್ಮನೆ ಏನಾರೆ ಮಾತಾಡಿ ಧರ್ಮಕ್ಕೆ ಅರ್ಧೊಂದು ಹಚ್ಚಿ ದೇಶದಾಗ ಕಲಹೆಗಳನ್ನ ಇವೆಲ್ಲ ಉತ್ಪನ್ನ ಮಾಡಕ್ಕೆ ನಿಮಿತ್ತ ಆಗುವಂಥ ಕಾರ್ಯ ಮಾಡಬೇಡಪ್ಪ. ಅಂಥದ್ರಲ್ಲಿ ವಿಷ ಬೀಜ ಬಿತ್ತಿ ಧರ್ಮದೊಳಗೆ ಬೆಂಕಿ ಹಚ್ಚಿ ಏನು ನಿನಗೆ ಸಾಧಿಸೋದಿಯಪ್ಪ? ಶಾಂತಿಯ ನಾಡು, ಸೌಹಾರ್ದತೆ ಬೀಡು ಕರ್ನಾಟಕ.